ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. IPS ಅಧಿಕಾರಿ ಡಿ ರೂಪಾ, IAS ಅಧಿಕಾರಿ ರೋಹಿಣಿ ಸಿಂಧೂರಿ ನಡುವಿನ ಜಟಾಪಟಿ ಕೋರ್ಟ್ ಮೆಟ್ಟಿಲೇರಿರೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಇವರಿಬ್ಬರ ನಡುವಿನ ಕಿತ್ತಾಟ ಬುಧವಾರ 5ನೇ ACMM ಕೋರ್ಟ್ ನ್ಯಾಯಾಧೀಶರಾದ ವಿಜಯ್ ಕುಮಾರ್ ಜಾಟ್ಲಾ ಅವರ ಮುಂದೆ ವಿಚಾರಣೆಗೆ ಬಂದಿತ್ತು. ಈ ವೇಳೆ ರೋಹಿಣಿ ಮತ್ತು ರೂಪಾಗೆ ನ್ಯಾಯಾಧೀಶರಾದ ವಿಜಯ್ ಕುಮಾರ್ ಜಾಟ್ಲಾ ಕೊಟ್ಟ ಅದೊಂದು ಸಲಹೆ ಈಗ ಭಾರಿ ಸದ್ದು ಮಾಡ್ತಿದೆ. ಇಬ್ಬರಿಗೂ ಬುದ್ಧಿಮಾತು ಹೇಳಿದ ನ್ಯಾಯಾಧೀಶರು ಬಳಿಕ ಇಬ್ಬರಿಗೂ ಒಂದು ಬುಕ್ ಓದುವಂತೆ ಸಲಹೆ ನೀಡಿದ್ರಂತೆ. ಇಬ್ಬರು ಅಧಿಕಾರಿಗಳಿದ್ದೀರಿ, ಮಹತ್ವದ ಸ್ಥಾನದಲ್ಲಿದ್ದೀರಿ, ಉತ್ತಮ ಹೆಸರು ಗಳಿಸಿದ್ದೀರಿ, ನೀವು ಸಮಾಜಕ್ಕೆ ಸಾಕಷ್ಟು ಸೇವೆ ಮಾಡಬೇಕಿದೆ, ನಿಮ್ಮ ಸಮಯವನ್ನ ಸಮಾಜ ಹಾಗೂ ಸಾರ್ವಜನಿಕರ ಸೇವೆಗೆ ಬಳಸಬೇಕಿದೆ. ಅದು ಬಿಟ್ಟು ಹೀಗೆ ಕೋರ್ಟ್ ಕಲಾಪಕ್ಕೆ ಬಂದು ಸಮಯ ಹಾಳು ಮಾಡ್ಕೊಳ್ಬೇಡಿ, ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡ್ಕೊಳ್ಳಿ, ಯೋಚಿಸಿ ನಿರ್ಧಾರ ಹೇಳಿ ಎಂದು ನ್ಯಾಯಾಧೀಶರಾದ ವಿಜಯ್ ಕುಮಾರ್ ಜಾಟ್ಲಾ ಇಂಗ್ಲಿಷ್ನಲ್ಲಿ 1 ಮಿನಿಟ್ ಅಪಾಲಜಿ ಅಂತ ಪುಸ್ತಕ ಇದೆ, ಅದನ್ನ ನೀವಿಬ್ರು ಓದಿ, ಅದರಿಂದ ನಿಮಗೆ ಏನಾದರೂ ಪ್ರಯೋಜನವಾಗಬಹುದು ಎಂದು ಸಲಹೆ ನೀಡಿದ್ರಂತೆ. ನ್ಯಾಯಾಧೀಶರು 1 ಮಿನಿಟ್ ಅಪಾಲಜಿ ಪುಸ್ತಕ ಓದುವುದಕ್ಕೆ ಹೇಳಿದ್ದು ಎಲ್ಲರೂ ಅದರ ಬಗ್ಗೆಯೇ ಚರ್ಚೆ ಮಾಡ್ತಿದ್ದಾರೆ. ಅಂದಹಾಗೆ ಆ ಪುಸ್ತಕದಲ್ಲಿ ಅಂಥದ್ದೇನಿದೆ ಅಂತ ಕೆಲವರು ಓದೋಕ್ಕೂ ಶುರು ಮಾಡಿದ್ದಾರೆ. 1 ಮಿನಿಟ್ ಅಪಾಲಜಿ ಪುಸ್ತಕದಲ್ಲಿ ಅಂಥದ್ದೇನಿದೆ ಅನ್ನೋದನ್ನ ನಾನಿವತ್ತು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಕ್ಷಮೆ ಅನ್ನೋದನ್ನ ಕೇಳಿಬಿಟ್ರೆ ಜೀವನದಲ್ಲಿ ಸಮಸ್ಯೆನೇ ಇರೋದಿಲ್ಲ ಅನ್ನೋದು ಘನತೆವೆತ್ತ ನ್ಯಾಯಾಧೀಶರು ಹೇಳಿರೋ ಮಾತಿನ ಒಳಾರ್ಥ. ನ್ಯಾಯಾಲಯದಂತಹ ನ್ಯಾಯಾಲಯದಲ್ಲೇ ಜಡ್ಜ್ ಒಬ್ರು ಒಂದು ಪುಸ್ತಕವನ್ನ ನೀವಿಬ್ರು ಓದ್ಲೇಬೇಕು ಅಂತ ಸಲಹೆ ನೀಡ್ತಾರೆ ಅಂದ್ರೆ ಆ ಬುಕ್ನಲ್ಲಿ ಏನಾದ್ರೂ ವಿಶೇಷತೆ ಇರಬೇಕಲ್ವಾ? ಅಷ್ಟಕ್ಕೂ ದಿ 1 ಮಿನಿಟ್ ಅಪಾಲಜಿಯ ಸಾರಾಂಶವನ್ನ ಹೇಳ್ಬಿಡ್ತೀನಿ ಕೇಳಿ. ಅಮೆರಿಕಾದ ಖ್ಯಾತ ಬರಹಗಾರರಾದ ಕೆನ್ ಬ್ಲಾಂಕರ್ಡ್ ಹಾಗೂ ಮಾರ್ಗರೆಟ್ ಮ್ಯಾಕ್ಬ್ರೈಡ್ ಬರೆದಿರುವ ಪುಸ್ತಕ ದಿ 1 ಮಿನಿಟ್ ಅಪಾಲಜಿ 1 ಮಿನಿಟ್ ಮ್ಯಾನೇಜರ್ ಸೀರೀಸ್ನಲ್ಲಿ ಬರುವ ಪುಸ್ತಕ. ಜೀವನದಲ್ಲಿ ತಪ್ಪು ಮಾಡಿದವರನ್ನ ಕ್ಷಮಿಸುವುದು ಹಾಗೂ ನಮ್ಮಿಂದ ತಪ್ಪಾದಾಗ ಮುಲಾಜಿಲ್ಲದೆ ಕ್ಷಮೆ ಕೇಳುವುದು ಎಷ್ಟು ಪ್ರಬುದ್ಧ ನಡೆ ಎನ್ನುವುದನ್ನ ಹೇಳುವ ಪುಸ್ತಕ ಇದಾಗಿದೆ. ಕ್ಷಮೆ ಕೇಳುವ ಆ 1 ನಿಮಿಷದಲ್ಲಿ ಎಂತೆಂಥ ದ್ವೇಷದ ಬೆಂಕಿಯನ್ನು ತಣ್ಣಗಾಗಿಸಿ ಬಿಡಬಹುದು ಎನ್ನುವುದು ಪುಸ್ತಕ ಸಾರಿ ಹೇಳಿದೆ. ಬರೀ 1 ನಿಮಿಷದ ಕ್ಷಮೆ ನಮ್ಮ ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳಿಂದ ನಮ್ಮನ್ನ ದೂರ ಮಾಡಿಬಿಡುತ್ತೆ ಎನ್ನುವುದನ್ನ ಪುಸ್ತಕದಲ್ಲಿ ಬರೆಯಲಾಗಿದೆ. ಕ್ಷಮೆ ಕೇಳುವುದು ಹಾಗೂ ನಮ್ಮಿಂದಾದ ತಪ್ಪುಗಳ ಜವಾಬ್ದಾರಿ ಹೊರುವುದರಿಂದ ನಾವ್ಯಾರೂ ಸಣ್ಣವರಾಗುವುದಿಲ್ಲ. ಒಮ್ಮೊಮ್ಮೆ ಜೀವನದಲ್ಲಿ ಕ್ಷಮೆ ಕೇಳುವುದು ಎಷ್ಟು ಮುಖ್ಯ ಎನ್ನುವ ಸಂದೇಶ ದಿ 1 ಮಿನಿಟ್ ಅಪಾಲಜಿ ಪುಸ್ತಕದಲ್ಲಿದೆ. ಒಟ್ಟಾರೆ ನ್ಯಾಯಾಲಯ ಕಾನೂನು ಸಮರ ಅಂತ ಹೋರಾಡ್ತಿರೋ ರೂಪಾ ಹಾಗೂ ರೋಹಿಣಿ ಸಿಂಧೂರಿ ಅವರಿಗೆ ನ್ಯಾಯಾಲಯ ಉತ್ತಮ ಸಲಹೆ ನೀಡಿದೆ ಅನ್ನೋದು ಹಲವರ ಅಭಿಪ್ರಾಯ. ರೂಪಾ ರೋಹಿಣಿ ತಮ್ಮ ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸಿ ತಮ್ಮ ನಿಜವಾದ ಕಾಯಕದ ಕಡೆ ಗಮನ ಹರಿಸಲಿ ಅನ್ನೋದು ಹಲವರ ಆಶಯ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.